ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟಯರ್ಡ್ ಆಗಿದೆ. ನಿನ್ನೆ ಎಲ್ಲ ಮ್ಯಾಚು, ಹೊರಗಡೆ ಹೋಗೋದು, ಅದ್ರ ಜೊತೆಗೆ ಕೆಲಸ, ಮನೆ, ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಸೊ ಒಂಚೂರು ಟಯರ್ಡ್ ಫೀಲ್ ಆಗ್ತಾಯಿದೆ. ಆದರೆ ಇವತ್ತು ಮತ್ತೆ ಡೇ ಶುರು ಮಾಡೋಣ, ವ್ಲಾಗ್ ಶುರು ಮಾಡೋಣ ಅಂಥೇಳಿ ಮಾಡಿದೆ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಇವತ್ತು ದೋಸೆ ಮಾಡಿದ್ದೆ. ಇವಾಗ ನಮ್ಮವ್ರ ಮನೆಗೆ ಹೋಗೋಣ ಅಂತ ಊಟಕ್ಕೆ, ನಮ್ಮ ಊಟಕ್ಕೆ ಕರೆದಿದ್ರು. ಇವತ್ತು ಕರ್ಮೀನು ಸಾರು ಮಾಡ್ತೀನಿ ಅಂತ ಹೇಳಿ, ಅದೇ ಒಣಗಿದ ಮೀನಿರುತ್ತಲ್ಲ ಅದರದ್ದು ಸಾರು. ನಮ್ಮ ಚಿನ್ನಿ ಕೇಳಿಲ್ಲಂತೆ ಮಾಡು ಅಂತೇಳಿ, ಅದಕ್ಕೆ ಬಾ ಅಂದಿದ್ರು. ಹೋಗಬೇಕು. ಗಾಡಿ ಬೇರೆ ಪ್ರಾಬ್ಲಮ್ ಆಗಿದೆ. ಸೊ ಗಾಡಿನ ರಿಪೇರಿ ಕೊಟ್ಟಿದ್ದೀವಿ. ಆಟೋದಲ್ಲೇ ಓಡಾಡ್ತಾ ಇದ್ದೀನಿ ಒಂದು 2-3 ದಿವಸದಿಂದ. ಇದು ಸೀರೆ ಒಂದು ಐರನ್ನು ಕೊಡಬೇಕು, ಕಾಟನ್ ಸೀರೆ ಬೇಕಾಗಿತ್ತು ಸ್ವಲ್ಪ, ಹಂಗಾಗಿ. ಸೊ ಅದು ಸ್ವಲ್ಪ ಸುಕ್ಕಾಗ್ಬಿಟ್ಟಿದೆ. ಕಾಟನ್ ಸೀರೆಗಳೇ ಹಿಂಗೆ ನೋಡಿ, ಈ ಥರ ಕೆಳಗಡೆ ಫುಲ್ಲು ಸುಕ್ಕಾಗ್ಬಿಟ್ಟಿದೆ. ಇದ್ರದ್ದು ಒಂದು ಐರನ್ ಕೊಟ್ಬಿಟ್ಟು ಹಂಗೆ ನಮ್ಮವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋಣ ಅಂತ ಹೇಳಿ. ಕೃಷ್ಣ ರೆಡಿನಾ? ಬಾ. ನಮ್ಮ ಚಿನ್ನಿಗೆ ಬಟ್ಟೆ ಎತ್ತಿಡಕ್ಕೆ ಹೇಳಿದ್ದೆ, ಒಣಗಾಕಿದ್ದೆ ಬೆಳಗ್ಗೆ, ಅದನ್ನು ಎತ್ತಿಡ್ತಿದ್ಲೆ. ಬಾಯ್ಲಿ. ನೀನೇ ನಮ್ಮ ಕೃಷ್ಣ ಅವ್ರ ಮ್ಯಾಚ್ ವಿನ್ ಆದರೂ ಗೊತ್ತಾ? ಬಾ ಕೂತ್ಕೊ. ನಮ್ಮ ಕೃಷ್ಣ ರನ್ಸ್ ಕೂಡ ಸ್ಕೋರ್ ಮಾಡ್ತಾ ನಿನ್ನೆ. ಅವ್ರಿಗೆ RCB ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಫುಲ್ ಖುಷಿ ನಮ್ಮ ಕೃಷ್ಣ ನಿನ್ನೆಯಿಂದ, ಅಲ್ವಾ? ಖುಷಿನಾ? ಇದು ಎಕ್ಸ್ಚೇಂಜ್ ಆಯ್ತಾ? ನಟ್ಟೋಯ್ತು. ಎಕ್ಸ್ಚೇಂಜ್ ಯಾರೋ ಇವನ್ ಕ್ಯಾಪ್ ಚೆನ್ನಾಗಿರೋದು ಎತ್ಕೊಂಡ್ಬಿಟ್ಟಿದ್ದಾರೆ, ಇವನ್ಗೆ ನಟ್ಟೋಗಿರೋದು ಇಟ್ಬಿಟ್ಟಿದ್ದಾರೆ. ಇವನ್ ಚೆನ್ನಾಗಿತ್ತು ಕ್ಯಾಪ್, ಅಂದ್ರೆ ಇವನು ಕರೆಕ್ಟಾಗಿ ಇದೆಲ್ಲ ಏನು ಹಾಳು ಮಾಡ್ಕೊಂಡಿರ್ಲಿಲ್ಲ. ಮತ್ತೆ ಇದು ತುಂಬಾ ಕೆಳಗಡೆ ಇತ್ತಿದ್ದು, ಇದೇನು ಹಾಳು ಮಾಡ್ಕೊಂಡಿರ್ಲಿಲ್ಲ ಅವನು. ಎಕ್ಸ್ಚೇಂಜ್ ಏನು ಮಾಡೋಕ್ಕಾಗಲ್ಲ. ಇವಾಗ ಯಾರನ್ನ ಅಂತ ಕೇಳೋಕ್ಕಾಗತ್ತೆ? ಅಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಯಾರನ್ನೂ ಕೇಳೋಕ್ಕಾಗಲ್ಲ. ಓಕೆ, ಹೊರಡೋಣ. ಇವಾಗ ಹೊರಡೋದು. ನಮ್ಮ ಚೀನಿ ಕೂಡ ರೆಡಿ ಇದ್ದಾಳೆ, ಹೋಗೋಣ. ಆಟೋ ಬುಕ್ ಮಾಡ್ತೀನಿ. ಏನು ಬಿಸಿಲು? ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಸಂಜೆ ಆದರೆ ಮಳೆ ಬರುತ್ತೆ, ಮಧ್ಯಾಹ್ನ ಎಲ್ಲ ಬಿಸಿಲಿರುತ್ತೆ. ನಾಳೆ ಮ್ಯಾಚ್ ಇದೆ, ಇವತ್ತು ಮ್ಯಾಚ್ ಇಲ್ಲ. ಸೊ ಸ್ವಲ್ಪ ಫ್ರೀ ಇವತ್ತು. ನಾಳೆ ಬೆಳಗ್ಗೆನೇ ಇದೆ, ಬೇಗನೆ ಹೋಗಬೇಕು. ಓಕೆ, ನೋಡಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ನಮ್ಮವ್ರ ಮನೆಗೆ ಆಟೋದಲ್ಲೇ ಹೋಗ್ತಾ ಇರೋದು. ಗಾಡಿ ಇನ್ನೂ ರಿಪೇರ್ ಆಗಿಲ್ಲ, ಇನ್ನು ಇವತ್ತೂ ಕೂಡ ರಿಪೇರ್ ಆಗಿಲ್ಲ, ಇನ್ನು ಮಾಡ್ತಾ ಇದ್ದಾರಂತೆ ಅವರು. ಅಂದರೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗಿದೆ ಗಾಡಿ, ತುಂಬ ದಿನ ಆಯ್ತಲ್ಲ. ಹಾಗಾಗಿ ನಾವು ಏನಕ್ಕೆ ಚೇಂಜ್ ಮಾಡಿಲ್ಲ ಅಂತ ಅಂದರೆ, ಇನ್ನೊಂದು ಸ್ವಲ್ಪ ದಿನ ಹೊಸ ತೊಗೋಬೇಕು ಅಂತ ಹೇಳಿ, ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಒಂಚೂರು ವೆಯ್ಟ್ ಮಾಡಬೇಕು. ಅದಕ್ಕೆ ಅದನ್ನು ರಿಪೇರ್ ಮಾಡಿಸ್ತಾ ಇದ್ದೀವಿ. ರಿಪೇರ್ ಮಾಡಿಸ್ದೆ ಹಾಗೆ ಕೊಟ್ಬಿಡೋಣ ಅಂತ ಇದ್ರು ಅನಿಲು. ಹಾಗೆ ಕೊಟ್ಟರೆ ಸುಮ್ಮನೆ ಲಾಸ್ ಆಗುತ್ತೆ ಅಂತೇಳಿ ಕೊಡಲಿಲ್ಲ. ಇನ್ನು ಬೆಳಗ್ಗೆ ಮ್ಯಾಚ್ ಹತ್ರ ಚೆನ್ನಾಗಾಯ್ತು ಇವತ್ತು. ನಮ್ಮ ಕೃಷ್ಣ ರನ್ ಕೂಡ ಸ್ಕೋರ್ ಮಾಡ್ದೆ, ಸ್ವಲ್ಪ ಚೆನ್ನಾಗೂ ಆಡಿದ್ರು. ಇವತ್ತು ವಿನ್ ಕೂಡ ಆದರು ಇವ್ರ ಟೀಮು. ನಿನ್ನೆ ಸೋತಿದ್ರು, ಇವನು ರನ್ ನೋಡ್ದಿರಲಿಲ್ಲ, ಬೇಜಾರಾಗ್ಬಿಟ್ಟಿದ್ದ. ಇವತ್ತು ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ. ಚೆನ್ನಾಗಾಯಿತು ಮ್ಯಾಚು ಕೂಡ. ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಪೇರೆಂಟ್ಸ್ ಎಲ್ಲ ಕೂತಿರ್ತಾರಲ್ಲ, ಅವ್ರ ಮಕ್ಕಳು ಆಟ ಆಡಬೇಕಿದ್ರೆ ವೀಡಿಯೋ ತೊಗೊಳ್ತಾ ಇರ್ತಾರೆ. ನನಗೆ ಈಗ 2 ಮ್ಯಾಚು ಹೋಗಿದ್ದೀನಿ, ಬಟ್ ಆಡಬೇಕಿದ್ರೆ ನನಗೆ ಅಲ್ಲೇ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಎಲ್ಲ ಮುಗಿದ ಮೇಲೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲ ಸ್ಟಾರ್ಟಿಂಗಲ್ಲೇ ವೀಡಿಯೋ ಮಾಡ್ಕೊಂಡಿರ್ತೀನಿ. ಅವ್ರು ಆಡಬೇಕಿದ್ರೆ ನಾನು ಒಂಥರ ಅಲ್ಲಿ ನಾನು ಒಬ್ಬ ಪ್ಲೇಯರ್ ಏನೋ ಅನ್ನೋ ಅಷ್ಟು ಫೀಲ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ ಮ್ಯಾಚು. ನನಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ, ನಮ್ಮ ಕೃಷ್ಣಂಗೂ ಇಷ್ಟ. ಸೊ ಒಂಥರ ಖುಷಿ, ಅವ್ನು ಕ್ರಿಕೆಟ್ ಆಡೋದು, ನಾನು ನೋಡೋದು ಒಂಥರ ಚೆನ್ನಾಗಿದೆ ಇದು. ಇವಾಗ ಮ್ಯಾಚ್ ಮುಗಿಸ್ಕೊಂಡು ಖುಷಿಯಾಗಿ ಮನೆ ಹತ್ರ ಹೋಗ್ತಾ ಇರೋವಂಥದ್ದು. ಇವತ್ತೇ RCB ಕ್ಯಾಪು ಸಿಕ್ತು, ಅದ್ರ ಜೊತೆಗೆ ವಿನ್ನೂ ಆಯಿತು ಮ್ಯಾಚು. ಇದೆಲ್ಲ ಒಂಥರ ಖುಷಿ ವಿಷಯ ಅವನಿಗೆ. ಅದರಲ್ಲೂ RCB ಅಂದ್ರೂ ಇಷ್ಟ ಅವನಿಗೆ, ನನಗೂ ಇಷ್ಟ RCB ಅಂತ ಅಂದರೆ. ಸೊ ಚೆನ್ನಾಗಾಯ್ತು ಇವತ್ತು. ಯಾರು ಸಾರು ಮಾಡೋದು? ಅಪ್ಪಾಜಿ ಅಂತ ಸಾರು ಮಾಡೋದು. ಹೌದಾ? ಇದು ಹಿಂಗ್ ಬಟನ್ ಹಾಕಿದ್ರೆ ಬರ್ರಂತ ಸೈಡ್ ಬಾಪ್ ಅಂತ. ಯಾರಪ್ಪ ಅದು? ನಿಂದ? ಅಲ್ಲ, ಅದು ಯಾರು ಅಂತ ಕೇಳ್ದೆ. ಅವ್ರು ಯಾರು? ಈ ತರ ಬುಗ್ಗು ಬಾಬಾ.
ಬಾ ಬಾ ಬುಗ್ಗು, ಬಾ ಬಾ ಬುಗ್ಗು. ಹೊಸ ದಾರ ನೋಡ್ತೀನಿ. ಸಾಗರ ಕೊಟ್ಟು ಕಳ್ಸಿದ ನಿಮ್ಗೆ. ಸಾಗರು ಯಾರಪ್ಪ ಸಾಗರು? ಯಾರು ಸಾಗರು? ನಿನಗೆ ಬರುತ್ತಾ ಬಿಡಕ್ಕೆ? ಕೈ ಮೇಲೆ ಬಿಡು, ಅವನ ಕೈ ಮೇಲೆ. ಕೈ ಮೇಲೆ ಎಲ್ಲಿ ಬಿಡಕ್ ಬರುತ್ತೆ ಅವನಿಗೆ? ಅವನಿಗೆ ಬರಲ್ಲ ಕೈ ಮೇಲೆ. ಆಲೂಗಡ್ಡೆ ಸಾಗು ಪೂರಿ. ಬಾರಮ್ಮ ಬಿಡ್ಲಿ, ಬಿಡ್ಲಿ ಬಾ. ಇಟ್ಲೇನಪ್ಪ ಮೊಬೈಲ್ ಏನ್ ನೋಡ್ತೀಯ? ಬಾ ಆಮೇಲೆ ನೋಡಂತ. ರುಚಿ ಬರುತ್ತೆ. ಚೆನ್ನಾಗಿದ್ದೀನ ಸಾರು? ಕೃಷ್ಣ ಚೆನ್ನಾಗಿದೆಯಾ ಸಾರು? ಗೊತ್ತಿಲ್ಲ, ತಿಂದಿಲ್ಲ. ಕಾಳು ತಿಂದ. ಉಪವಾಸ. ನಾನು ಉಪವಾಸ ನಿನ್ನೆ. ನಮ್ಮ ಕೃಷ್ಣಂಗೋಸ್ಕರ ಉಪವಾಸ ಮಾಡಿದ್ದಾರೆ, ಅಲ್ಲಿ ನೋಡಿದ್ದೆ ಅಂತ. ಬನ್ನಿ ಬನ್ನಿ ತಿನ್ನೋಣ. ಐಸ್ ಕ್ರೀಮಿಗೋಸ್ಕರ ಇಡೀ ಬಾಕ್ಸ್ ನೀನೇ ತಗೊಂಡ್ಬಿಟ್ಟೆ. ಕುತ್ಕೋ, ಬೇಗ ಒಮ್ಮೆ ನೋಡು. ಕುತ್ಕೋ. ಅಯ್ಯೋ 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 ಹೀಗೆ ನೋಡಿಲೆ. ಹಿಂಗ್ ತಿನ್ಬೇಕು. ತಿನ್ನು. ಹಂಗಲ್ಲ. ತಿನ್ನು. ಬಿತ್ತು ಏನೋ ಬಿತ್ತ ಒಳಗಡೆ ಹಾಕೊಂಬಿಡ. ಏಯ್ ತಿನ್ನು ತಿನ್ನು. ಅಲ್ಲಿ ಕೈ ಆಗ್ತದೆ, ಅದು ಒರ್ಸ್ಕೊಬಾರ್ದು. ಬಟ್ಟೆ ಹೊಡ್ಸ್ಕೊಂಬಾರ್ದು. 3 ಜನ ಹಿಂಗೆ ಒಂದೇ ಸರಿ ತಿನ್ಬಿಟ್ರೆ. 3 ಜನನು ಒಂದೇ ಮುಂದ್ ಮಕ್ಳಾಗಬೇಕಿತ್ತು, ಚೆನ್ನಾಗಿರ್ತದೆ. 3 ಜನ ಮಕ್ಳು ಚೆನ್ನಾಗಿರ್ಬೋದು. 3 ಜನ ಮಕ್ಳು ಬೇಕಂತ ನನಗೆ. ತಾಳ್ರಿ ಆಯ್ತಾ? ತಿನ್ನು ತಿನ್ನು. ಇವಳಿಗೇನು ಬೇಕಾರೆ ಅವನು ಬೇಡ, ಗುಂಡುನು ಬೇಡ ಅಲ್ಲ? ಹಾಂ ಒಬ್ಳೆ ಸಾಕಲ್ಲ. ಹ್ಞೂ ನಮ್ಮ ಪಾಪು ಆಗಿತ್ತಲ್ಲ, ಈಗ ಆಕಾಶನ ಪಾಪ ಕೊಡ್ತೀವಿ ತಾಳ್ರಿ. ಅಂತೀರೇನು? ಗುಂಡಿಗೆ ಇಷ್ಟ ಬೇಡ. ಅದೊಂದು ತಲೆಗೆ ಅರ್ಟ ಬಂದ್ರೆ ನನ್ನ ವಸ್ತುಗಳು ಇಬ್ರು ಕಬ್ಜಾ ತಗೊಂಡ್ಬಿಡ್ತಾರೆ. ನನಗೇನು ಉಳ್ದಿರಲ್ಲ ಅವಾಗ. ಹುಡುಗಿ ಬೇರೆ ಅಲ್ಲ, ನನಗೆ ನಂದು ಬೇರೆ ಇರುತ್ತಲ್ಲ ವಸ್ತುಗಳು. ಈಗ ನೀನ್ ನಂಗೆ ಹೊಡಿತೀಯ ಅನ್ಕೋ. ನೀನು ಅರ್ಧಕ್ಕರ್ಧ ವಸ್ತುಗಳು ನಂದು ಹುಡುಗ ಸ್ವಲ್ಪ ಇರೋದನ್ನ ತಗೊಂತಾನೆ. ಅವಳದ್ದು ಎಲ್ಲ ಹುಡುಗಿರ್ದು ಎಲ್ಲ ತಗೊಂತಾಳೆ. ಅಜ್ಜಿ ನಾನ್ ಬೆಳ್ಳಿ ಹೊರಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಮಮ್ಮಿ ಬೈಯುತ್ತೆ ನನ್ಗೆ. ಈಗ ಇದು ಅವಳಿಂದ ಹೊಡ್ಸ್ಬೋದು ಬೆಳ್ಳಿಗೆ. ಎಲ್ಲೆಲ್ಲ ತಲೆ ಹೊಡ್ಸಿದೆ ನಮ್ಮ ಮನೆ ಎದುರುತ್ತಾನೆ. ನಮ್ಮವ್ರ ಮನೆಯಿಂದ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಟ್ಬಿಡೋಣ ಅಂತ ಮಡಚಿಡ್ತಾ ಇದ್ದೀನಿ. ಅವತ್ತೇ ಮಡಚಿಟ್ಬಿಟ್ರೆ ಬೆಸ್ಟು, ಇಲ್ಲ ಅಂತಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಮಡಚಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ, ಈ ಆ್ಯಂಗ್ಸೈಟಿ ಮತ್ತು ಸ್ವಲ್ಪ ಒಬ್ಬಂಟಿ ಫೀಲ್ ಆಗೋದು, ಈ ಥರ ಎಲ್ಲ ಫೀಲ್ ಆಗ್ತಾಯಿದೆ ಅಂಥೇಳಿ ಆ್ಯಕ್ಚುಲಿ ನಾನು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿದೆ. ಅವರು ನನಗೆ ಒಂದಷ್ಟು ಸಜೆಷನ್ ಕೂಡ ಕೊಟ್ಟರು. 35 ಇಯರ್ಸ್ ಆದಮೇಲೆ ಈ ಥರ ಒಂದಷ್ಟು ಸಿಮ್ಟಮ್ಸು ಕಾಮನ್ ಆಗಿ ಆಗುತ್ತಂತೆ. ಒಂದಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ಅಂದರೆ ಜಾಸ್ತಿ ಕ್ರೌಡಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ನೀವಂದರೆ ಒಬ್ಬೊಬ್ಬರೇ ಇರ್ತಿರಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹಾಗೆಯೇ ನನಗೆ ಫಿಸಿಕಲಿ ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಅಂತ ಹೇಳಿದ್ರು, ಏನೂ ತೊಂದರೆ ಇಲ್ಲ. ಬಟ್ ನೀವು ಯಾವುದೇ ಕಾರಣಕ್ಕೂ ನೀವೇನು ಎಕ್ಸಸೈಸ್ ಮಾಡ್ತಾಯಿದ್ರಿ ಮುಂಚೆ ಅದನ್ನೆಲ್ಲ ಸ್ಟಾಪ್ ಮಾಡಬಾರ್ದು, ನೀವು ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಮತ್ತೆ ಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ಯೋಗ ಅಥವಾ ಜಿಮ್ ನೀವೇನು ಮಾಡ್ತಾಯಿರ್ತೀರ ಮುಂಚೆಯಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದರಿಂದ ನಿಮ್ಮ ಬಾಡಿಗೆ ಇನ್ನೂ ಸ್ಟ್ರೆಂತ್ ಬರುತ್ತೆ ಫಿಸಿಕಲಿ. ಹಾಗೆಯೇ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ರೆಸ್ಟ್ ಕೂಡ ಮಾಡಿ.
ಚೆನ್ನಾಗಿ ಇಟ್ಕೊಳ್ಳಿ ಹೆಲ್ತು, ಇವಾಗ ಚೆನ್ನಾಗೇ ಇದೆ ಅಂತ ಹೇಳಿದ್ರು. ಸೊ ಅದೊಂದು ಖುಷಿ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಟಚ್ ವುಡ್ ಏನು ತೊಂದರೆ ಆಗ್ದೇ ಹಾಗೆಯೇ ಆಗಲಿ ಅಂತ ಹೇಳಿ ನೀವು ಕೂಡ ವಿಶ್ ಮಾಡಿ. ಸಾಕಷ್ಟು ಜನಕ್ಕೆ ತುಂಬ ತೊಂದರೆ ಅನುಭವಿಸ್ತಾರೆ ಈ ಒಂದು ಏನು ಟೈಮ್ ಇರುತ್ತೆ. ನಾವು ಫಿಸಿಕಲಿ ಹಾಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಇದನ್ನೆಲ್ಲ ಫೇಸ್ ಮಾಡಬೇಕಂತ ಅಂದರೆ. ಒಂದೊಂದು ಸರಿ ಇದೆಲ್ಲ ಯೋಚನೆ ಮಾಡಿದಾಗ ಹೆಣ್ಮಕ್ಳಾಗೆ ಹುಟ್ಟಬಾರ್ದು ಅಂತ ಅನಿಸ್ಬಿಡುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಹೆಣ್ಣಾಗಲಿ ಗಂಡಾಗಲಿ ಅವ್ರದ್ದೇ ಆದಂಥ ಡಿಫಿಕಲ್ಟೀಸ್ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಹಾಗಾಗಿ ನಮಗೇನು ಸಿಕ್ಕಿದೆ ಅದರಲ್ಲಿನೇ ನಾವು ತೃಪ್ತಿ ಪಟ್ಕೋಬೇಕು, ಹಾಗೆಯೇ ಅದನ್ನೇ ಅನುಭವಿಸ್ಬೇಕಾಗತ್ತೆ. ಬೇರೆ ಏನೂ ಆಪ್ಷನ್ ಇರೋದಿಲ್ಲ ಅಲ್ವಾ. ಇನ್ನು ಇದ್ರ ಬಗ್ಗೆ ನನಗೇನು ಗೊತ್ತಿದೆ ನಾನು ಅದನ್ನು ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ. ಯಾರೆಲ್ಲ ಈ ಫೇಸಲ್ಲಿ ಇದ್ದೀರಾ ಅವರು ಕೂಡ ನಿಮ್ಮ ಅನುಭವ ಏನು ಮಾಡಬಾರ್ದು ಏನು ಮಾಡಬೇಕು ಅದನ್ನು ಕೂಡ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಇನ್ನೂ ಒಬ್ಬರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಏನಾದರೂ ತಿಳ್ಕೊಳ್ಳೋ ಥರ ಆಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಸಜೆಷನ್ ಇದ್ದರೆ ಕೊಡಿ, ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನೂ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಐತಿ ಹೊಸ್ದಾಗಿ ನಾನು ಮತ್ತೆ ಒಂದಷ್ಟು ದಿನ ಗ್ಯಾಪ್ ಆದಮೇಲೆ ಮತ್ತೆ ಬ್ಲಾಗ್ ಶುರು ಮಾಡಿದ್ರೆ ತುಂಬ ಜನ ಮನೆ ಚೇಂಜ್ ಮಾಡಿದ್ರೆ ಅಂತ ಕೇಳ್ತಾ ಇದ್ರೆ. ಇಲ್ಲ, ಆ್ಯಕ್ಚುಲಿ ಏನಂದರೆ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಕಾರಣ ಏನಂದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳೆಯೋದು ಇಲ್ಲೇ ಇರ್ತಾ ಇತ್ತು ಯಾವಾಗಲೂ, ಇವಾಗ ಅದನ್ನು ಕೆಳಗಿಡ್ತಾ ಇದ್ದೀನಿ. ಅದರಿಂದ ಪಾತ್ರೆ ತೆಗೆದ ಮೇಲೆ ಇದಾಗ್ತದೆ. ಸೊ ಹಾಗಾಗಿ ಇದು ಕಂಪ್ಲೀಟ್ ಒಂದು ಎಲ್ ಶೇಪ್ ಏನಿದೆ ಅದಷ್ಟು ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು ತೋರಿಸ್ಬೇಕು. ಅನಿಲ್ ನನಗೆ ಇದು ಗಿಫ್ಟ್ ಕೊಟ್ಟಿದ್ದು ಆ್ಯಕ್ಚುಲಿ, ತೋರಿಸ್ತೀನಿ. ಫ್ರಿಡ್ಜ್ ಮ್ಯಾಗ್ನೆಟ್. ಇದು ನಾವು ಉಡುಪಿಗೆ ಹೋದಾಗ ತೊಗೊಂಡಿದ್ದು ಫೋಟೋ. ಚೆನ್ನಾಗಿದೆ ಅಲ್ವಾ? ಇಲ್ಲಿರುತ್ತೆ. ಇದು ಮಲೇಷ್ಯಾಗೆ ಹೋದಾಗ ನನ್ನ ತಮ್ಮ ತೊಗೊಂಬಂದು ಕೊಟ್ಟಿದ್ದು. ಮತ್ತು ಇದು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ಗೆ ಹೋದಾಗ ತೊಗೊಂಡಿದ್ದು. ಇದು ಬಂದು ನಾನು ಹೇಳ್ಕೊಟ್ಟಿರೋದು. ಇನ್ನೂ ಸುಮಾರು ಇತ್ತು, ಅದೆಲ್ಲ ನಮ್ಮ ಮನೇಲಿ ಗೊತ್ತಲ್ಲ, ಮಕ್ಕಳು ಕಾಟ ಅದಿದ್ದು ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ. ನನಗೆ ಈ ಥರ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತುಂಬ ಇಷ್ಟ ಆಗುತ್ತೆ. ಫ್ರಿಡ್ಜ್ ತುಂಬ ಮ್ಯಾಗ್ನೆಟ್ಸ್ ಇರಬೇಕು, ಒಂಥರ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಹೋದಾಗೆಲ್ಲ ನಾನು ಯೂಶ್ವಲಿ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊತೀನಿ. ನಾನು ಎಲ್ಲರೂ ಹೋದರೆ ಫ್ರಿಡ್ಜ್ ಮ್ಯಾಗ್ನೆಟ್ನ ಬೈ ಮಾಡ್ತೀನಿ. ಬಟ್ ಅನಿಲ್ಗೆ ಇಲ್ಲೆಲ್ಲ ಹಾಕಿದ್ರೆ ಸ್ಕ್ರ್ಯಾಚ್ ಆಗುತ್ತೆ ಅಂತ ಹೇಳಿ ಆ ಥರ ಏನು ಆಗಲ್ಲ, ಚೆನ್ನಾಗೇ ಇರುತ್ತೆ. ನಾನು ಜಾಸ್ತಿ ಯೂಸ್ ಮಾಡಬೇಕಿದ್ರೆ ನೀಟಾಗಿ ಯೂಸ್ ಮಾಡಬೇಕು ಅಷ್ಟೇ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ಥರ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳೆ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ, ಹಾಗೆಯೇ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಹಾಗೆ ನೋಡದೇ ಇರಬೇಡಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಬೆಳಗ್ಗೆ ಶುರುವಾಗದೆ ನನ್ನ ಗಿಡಗಳ ಜೊತೆಗೇ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹೂವು ಎಷ್ಟು ಬಿಟ್ಟಿದೆ, ಗಿಡ ಹೆಂಗಿದೆ ಏನು ನೋಡೋದಕ್ಕೆ ಬರ್ತೀನಿ. ನಾನು ಜಾಸ್ತಿ ಕಳೆ ತೆಗಿಯೋಕ್ಕೆ ಹೋಗಲ್ಲ, ಮಣ್ಣನ್ನು ಜಾಸ್ತಿ ಇದು ಮಾಡೋದಕ್ಕೆ ಹೋಗಲ್ಲ. ಯಾವಾಗಾದರೂ ಅಪರೂಪಕ್ಕೆ ಒಂದೊಂದು ಸರಿ ಟಚ್ ಮಾಡ್ತೀನಿ ಅಷ್ಟೇ. ಏಕೆಂದರೆ ಸುತ್ತಮುತ್ತ ಇರೋ ಗಿಡಗಳು ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಮೇನ್ ಟ್ರೀನ. ಏನು ಬೇಕೋ ಅದನ್ನು ಮಾತ್ರ ತೆಗಿತೀನಿ, ಎಲ್ಲದನ್ನು ಹಾಳು ಮಾಡೋದಕ್ಕೆ ಹೋಗಲ್ಲ. ಇದು ನನ್ನ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಿದ್ರೆ ಆಗಲಿ, ವೀಡಿಯೋದಲ್ಲಾಗಲಿ ಜಾಸ್ತಿ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಾ ಇರುತ್ತೆ ನಿಮಗೆ. ಯಾಕೆಂದರೆ ಸುತ್ತಮುತ್ತ ಮರ ಗಿಡ ಎಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಕ್ಕಿಗಳ ಶಬ್ದ ಇರುತ್ತೆ. ಅದನ್ನು ಬೇರ್ ಮಾಡಿ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ಬೋದು. ಇವತ್ತು ಬೆಳಗ್ಗೆನೇ ಮೋಡ ಆಗಿತ್ತು, ಹಾಗಾಗಿ ಸೂರ್ಯನ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಇಲ್ಲ ಅಂದಿದ್ರೆ ಎಷ್ಟು ಚೆಂದ ಸನ್ರೈಸ್ ಆಗುತ್ತೆ ನಮ್ಮ ಮನೆ ಹತ್ರ, ಅಂದರೆ ತುಂಬ ಚೆಂದ ಆಗುತ್ತೆ. ಸನ್ರೈಸ್ ಕೂಡ ಅಷ್ಟೇ, ಸನ್ಸೆಟ್ ಕೂಡ ಅಷ್ಟೇ. ಎರಡೂ ನಾನು ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ. ಹಾಗೆಯೇ ಸೂರ್ಯನ ಬೆಳಕು ನನಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಮನೆ ಚಿಕ್ಕದಾಯಿತು ಅಂತ ಖಾಲಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ನನಗೆ. ಆದರೆ ಇಲ್ಲಿರೋ ಅಂಥ ವಾತಾವರಣ ಆಗಿರ್ಬೋದು, ನಮಗೊಂದು ಪ್ರೈವೇಸಿ ಆಗಿರ್ಬೋದು, ಹಾಗೆಯೇ ಟೆರಸ್ ಆಗಿರ್ಬೋದು, ಪ್ರತಿಯೊಂದು ಇರೋದ್ರಿಂದ ನನಗೆ ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಆರಾಮಾಗಿದೆ. ಹಾಗೆಯೇ ಈ ಮನೆಗೆ ಬಂದಮೇಲೆ ಒಂದು ಪಾಸಿಟಿವ್ ವೈಬ್ ಕೂಡ ಆಗಿದೆ ನಮಗೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ನನಗೆ ಇಲ್ಲಿ. ಅಡುಗೆ ಮನೆಗಂತೂ ತುಂಬ ಬೆಳಕು ಬರುತ್ತೆ, ಬೆಳಗ್ಗೆನೇ ಬಿಸಿಲು ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಆ ಒಂದು ಫೀಲೇ ಬೇರೆ. ಹಾಗಾಗಿ ಮನೆ ಚಿಕ್ಕದಾದರೂ ಪರವಾಗಿಲ್ಲ ಅಂತ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆನೇ ಸಾರು ಮಾಡಿಬಿಡೋಣ, ಅಂದರೆ ಕೋಚಿಂಗಲ್ಲಿ ಇವತ್ತು ಕೂಡ ಮ್ಯಾಚ್ ಇತ್ತು ನಮ್ಮ ಕೃಷ್ಣಂಗೆ. ಹಾಗಾಗಿ ಬೆಳಗ್ಗೆ ಒಂದು 8:30ಗೆಲ್ಲ ಹೊರಟ್ಬಿಡ್ಬೇಕಾಗಿತ್ತು. ಅಂದರೆ 8:30ಗೆ ಅಲ್ಲಿ ಇರಬೇಕು, ಬಟ್ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು 8:30ಗೆ ಮನೆ ಬಿಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಒಂದು 6 o'clock ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಕಸ ಗುಡಿಸೋದು, ನೆಲ ಒರೆಸೋದು, ಮತ್ತು ಹೊರಗಡೆ ಗುಡಿಸಿ ಸ್ವಲ್ಪ ಗಿಡಗಳೆಲ್ಲ ನೋಡಿಕೊಂಡು ಅದಾದಮೇಲೆ ಕಿಚನ್ಗೆ ಹೋಗಿ ಕಿಚನಲ್ಲಿ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೆ ಅಂತ ನೋಡ್ಕೋಬೇಕಿತ್ತು. ರಾತ್ರಿಯೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಾಂಬಾರು ಮಾಡಬೇಕು ಅಂತ ಹೇಳಿ. ಬೆಳಗ್ಗೆನೇ ಸಾಂಬಾರು ಮಾಡಿಟ್ಬಿಟ್ಟು ಹೋಗ್ಬಿಡೋಣ, ಮತ್ತೆ ಬರೋದು ಒಂದು 12-1 ಆಗುತ್ತೆ. ಸೊ ಬಂದ್ಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಕಡಲೆಕಾಳು ಸಾರು ಮಾಡಿಬಿಟ್ಟು ಇವತ್ತು ಪಡ್ಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಡ್ಡು ಮಾಡಿ ಚಟ್ನಿ ಮಾಡಿ ಬಾಕ್ಸಿಗೆಲ್ಲ ಕಟ್ಬಿಟ್ಟು ಹೋಗ್ಬಿಟ್ರೆ ಅನಿಲ್ ಆಮೇಲೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ.
ಈಗೇನು ಸ್ಕೂಲ್ ಇದ್ದಾಗಾದರೂ ಸ್ವಲ್ಪ ನನಗೆ ಬಿಡುವಿರ್ತಾ ಇತ್ತೇನೋ, ಬಟ್ ಇವಾಗ ಹಂಗಾಗಿಲ್ಲ. ಅವನಿಗೆ ಕೋಚಿಂಗ್ ಸೇರಿಸಿರೋದ್ರಿಂದ ಬೆಳಗ್ಗೆ 6:30ಗೆ ಇರುತ್ತೆ. ಮ್ಯಾಚ್ ಇಲ್ಲ ಅಂತ ಅಂದರೆ ಕ್ಲಾಸಸ್ಸು ಬೆಳಗ್ಗೆ 6:30ಗೆ ಇರುತ್ತೆ, ಮತ್ತು ಸಂಜೆ 4:30ಗೆ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೂ ಕೂಡ ಬೇಗ ಎದ್ದೇಳಬೇಕು, ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ, ಅದಾದಮೇಲೆ ಮತ್ತೆ ಸಂಜೆ ಶುರು ಆಗಿಬಿಡುತ್ತೆ. ಇನ್ನು ಈ ಒಂದು ಚಾಪರ್ ಇರೋದ್ರಿಂದ ಅಂದರೆ ಫುಡ್ ಪ್ರೊಸೆಸರ್ ಇರೋದ್ರಿಂದ ನನಗೆ ಪ್ರೀತಿ ತುಂಬಾ ಹೆಲ್ಪ್ ಆಗಿದೆ. ತರಕಾರಿ ಎಲ್ಲ ಪಟ್ ಅಂತ ಕಟ್ ಮಾಡುತ್ತೆ. ಈರುಳ್ಳಿ ಅಂತೂ ನಾನು ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಒಂದು ಹಾಗೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಬಿಟ್ರೆ ಆಯಿತು. ನೋಡಿ ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು 3 ಇದರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡ್ಬಿಟ್ಟೆ. ಏನಕ್ಕೆ ಅದೇ ಪಡ್ಗೆ ಹಾಕಬೇಕಲ್ಲ ಅದಕ್ಕೆ. ಇನ್ನು ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಈಸಿ, ಕಡಲೆಕಾಳು ಸಾರಂತೂ ಪಟ್ಟಂತ ಮಾಡಿಬಿಡ್ಬೋದು. ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಆಯಿತು. ಬೆಳ್ಳುಳ್ಳಿ ನಾನು ಹಾಕಲ್ಲ ಯೂಶ್ವಲಿ ಮಸಾಲೆ ಸಾರಿಗೆ, ಅಂದರೆ ಕಾಳು ಮಸಾಲೆ ಸಾರಿಗೆ ಬೆಳ್ಳುಳ್ಳಿ ಹಾಕೋದಿಲ್ಲ, ಅದು ಒಂಥರ ಫ್ಲೇವರ್ ಜಾಸ್ತಿ ಬಂದುಬಿಡುತ್ತೆ ಅಂಥೇಳಿ ಶುಂಠಿ ಮಾತ್ರ ಹಾಕ್ತೀನಿ. ಇನ್ನು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು ನೀರೆಷ್ಟು ಬೇಕೋ ಅಷ್ಟು ಹಾಕಿ ಕುಕ್ಕರ್ ವಿಷಲ್ ಮುಚ್ಚಿ ಒಂದು 2-3 ವಿಷಲ್ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮೆಳ್ಕೆ ಹುಳಿಕಾಳು ಸಾರಾಗಲಿ, ಕಡಲೆಕಾಳು ಸಾರಾಗಲಿ, ಹೆಸರು ಕಾಳು ಮೊಳಕೆ ಕಟ್ಟಿದ ಸಾರು, ಇದೆಲ್ಲ ಬೇಗ ಆಗಿಬಿಡುತ್ತೆ, ಪಟ್ಟಂತ ಮಾಡಿಬಿಡ್ಬೋದು. ಇನ್ನು ಬೇರೆ ಸಾರುಗಳಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮುದ್ದೆ ಮಾಡಿಟ್ಟು ಹೋದರೆ ಸರಿಯಾಗುತ್ತೆ. ಅನಿಲ್ ಜಿಮ್ಗೆ ಹೋಗಿದ್ದಾರೆ, ಅವರು ಬಂದು ರೆಡಿ ಆಗಿಬಿಟ್ಟು ಹೋಗ್ತಾರೆ. ನಾನು ಇವನ್ನ ಕರ್ಕೊಂಡು ಇದಕ್ಕೆ ಹೋಗ್ತೀನಿ, ಗ್ರೌಂಡ್ಗೆ ಹೋಗ್ತೀನಿ. ಇನ್ನು ನಮ್ಮ ಚಿನ್ನಿ ಗ್ರೌಂಡಿಗೆ ಬಾ ಅಂತ ಅಂದರೆ ಇಲ್ಲಮ್ಮ ಬರೋಲ್ಲ, ನಾನು ಕೂತ್ಕೊಳಕ್ಕಾಗಲ್ಲ, ಅಷ್ಟು ಹೊತ್ತು ಓಡಾಡ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ, ಅಲ್ಲಿ ನಾನು ಮನೇಲೇ ಇರ್ತೀನಿ ಅಂತ ಮನೇಲೇ ಇದ್ದಾಳೆ ಅವಳು. ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಕೈಯ ಅಂತ ಇದ್ಲು, ಎಲ್ಲೂ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ. ಎಲ್ಲೂ ಹೋಗೋಕ್ಕಾಗಿಲ್ಲ, ನಾವು ಬ್ಯುಸಿ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಈ ಸರಿ. ನೋಡೋಣ ನೆಕ್ಸ್ಟ್ ಮಂತ್ ಅಂದರೆ ಮೇ ಮಂತಲ್ಲಿ, ಈ ಮಂತಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದ್ಕೊಂಡಂಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸಡನ್ನಾಗೆ ಹೋಗೋದು ನಾವು ಯಾವಾಗಲೂ ಅಷ್ಟೇ. ಏನು ಪ್ಲ್ಯಾನ್ ಮಾಡಿರ್ತೀವಿ ಮುಂಚೆ ಅದು ಆಗೋದೇ ಇಲ್ಲ. ಆ್ಯಕ್ಚುಲಿ 6 ಮಂತ್ಸ್ ಮುಂಚೆನೇ ಏಪ್ರಿಲ್ಗೆ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಇವಾಗ ನೋಡಿದ್ರೆ ಮೇ ಮಂತಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಅದೂ ಎಲ್ಲಿಗೆ ಅಂತ ಗೊತ್ತಿಲ್ಲ ಇನ್ನು. ರೆಸಾರ್ಟ್ಗೆಲ್ಲರೂ ಹೋಗೋಣ ಅಂದರೆ ಅವಳಿಗೆ ಇಷ್ಟನೇ ಇಲ್ಲ ರೆಸಾರ್ಟ್ಗೆ ಹೋಗಿ. ಏನು ರೆಸಾರ್ಟ್ಗೆ ಹೋಗ್ತೀಯ, ಅಲ್ಲಿ ಅದೇ ಊಟ ಅದೇ ಇದು, ಒಂಥರ ಜೈಲಲ್ಲಿ ಇದ್ದಂಗೆ ಇರುತ್ತೆ ರೆಸಾರ್ಟ್ಗೆ ಹೋದರೆ. ನಂಗೆ ಇಷ್ಟ ಇಲ್ಲ ರೆಸಾರ್ಟ್ಗೆ ಹೋಗೋಕ್ಕೆ, ಎಲ್ಲರೂ ಯಾವ್ದಾದ್ರು ಪ್ಲೇಸ್ಗೆ ಹೋಗೋಣ ನೋಡೋದಕ್ಕೆ ಅಂತ ಹೇಳ್ತಾಯಿದ್ಲು. ನಾನಿದು ರೆಸಾರ್ಟ್ಗಾದರೂ ಹೋಗ್ಬಿಡ್ಬೋದು, ಇಲ್ಲೇ ಹತ್ತಿರ ಎಲ್ಲಾದರೂ ಅಂತ ಹೇಳಿದ್ರು. ಅವಳಿಗೆ ಇಷ್ಟ ಇಲ್ಲ. ನೋಡೋಣ ಹೇಗಾಗುತ್ತೆ. ಒಂದು 3-4 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನಗಂತೂ ಟ್ರಾವೆಲಿಂಗ್ ಮಾಡಬೇಕು ಅಂತ ಅನಿಸ್ಬಿಟ್ಟಿದೆ. ಮನೆಯಲ್ಲೇ ಇದೆ ಅಡುಗೆ, ಇದೇ ಒಂದು ರೊಟೀನು, ಬೇಜಾರಾಗ್ಬಿಟ್ಟಿದೆ ತುಂಬ ದಿನ ಆಯಿತು ಎಲ್ಲೂ ಹೋಗಿಲ್ಲ. ಊರಿಗೂ ಕೂಡ ಹೋಗಿಲ್ಲ ನಾನು. ಇನ್ನೂ ಒಂದೇನಂತಂದರೆ, ನಾನು ವೀಡಿಯೋ ಮಾಡದೇ ಇರುವಾಗ ಇನ್ನೂ ಒಂದು ವಿಷಯ ಆಯಿತು. ಏನು ಅಂತಂದರೆ, ನಮ್ಮ ಅಜ್ಜಿ ಕೂಡ ತೀರೋದ್ರು. ನಮ್ಮ ತಾತ ಹೋದ ವರ್ಷ ತೀರೋಗಿದ್ರು ಅಲ್ವಾ, ನಮ್ಮ ಅಜ್ಜಿ ಇದ್ದರು. ನಮ್ಮ ಅಜ್ಜಿನೂ ತೀರೋದ್ರು ಈ ವರ್ಷ. ಅಂದರೆ ನಮ್ಮ ಅಜ್ಜ ತೀರೋಗಿನ್ನೂ 1 ವರ್ಷವೂ ಆಗಿರಲಿಲ್ಲ, ಅಷ್ಟರಲ್ಲೇ ನಮ್ಮ ಅಜ್ಜಿ ಕೂಡ ತೀರೋದ್ರು. ಅವರು ಇದ್ದಾಗಾದರೂ ಅಟ್ಲೀಸ್ಟು ಕರೆಯೋರು, ನಾವು ಇರೋ ತನಕ ಕರಿತೀವಿ ಬನ್ನಿ, ನಾವು ಇರೋ ತನಕ ಕರಿತೀವಿ ಬನ್ನಿ ಅಂತೇಳಿ. ಅದು ಹಂಗೆ ಆಯಿತು ನಿಜವಾಗ್ಲೂ. ಇವಾಗ ಒಂಥರ ಬೇಜಾರು ಹೋಗೋಕ್ಕೆ ಊರಿಗೆ. ಅನಿಲ್ಗೆ ನಮ್ಮ ತಾತ ಇಲ್ಲದೆ ಇರುವಾಗ ಹೋಗೋಕ್ಕೆ ಬೇಜಾರು, ನಮ್ಮ ತಾತ ಇದ್ದರೆ ಫುಲ್ಲು ಜಾಸ್ತಿ ಮಾತಾಡ್ಕೊಂಡಿರೋರು. ಇವಾಗ ಇಬ್ಬರೂ ಇಲ್ಲ, ಒಂಥರ ಕರಳಿ, ಒಂಥರ ಬೇಜಾರು ಹೋಗೋದಕ್ಕೆ. ನಮ್ಮ ಅತ್ತೆ ಕರೆದಿದ್ರು ಬನ್ನಿ ಅಂತ ಹೇಳಿ ತುಂಬಾ, ಬಟ್ ನಮಗೆ ಹೋಗೋಕ್ಕಾಗಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ, ಟ್ರಿಪ್ಪು ಹೋಗೋಕ್ಕಾಗಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ. ಇನ್ನು ನಮ್ಮ ಅಮ್ಮವರಾದರೂ ಊರಲ್ಲಿ ಇದ್ದಿದ್ರೆ ಹೋಗಿ ಬರ್ತಾಯಿದ್ವಿ. ನಮ್ಮ ಅಮ್ಮರು ಇಲ್ಲೇ ಇರೋದ್ರಿಂದ ನಮಗೊಂಥರ ಎಲ್ಲೂ ಹೋಗೋಕ್ಕೆ ಆಗಲ್ಲ, ಆ ಥರ ಒಂದು ಇದು. ಆವಾಗ ನಮ್ಮಮ್ಮ ಊರಲ್ಲಿದ್ದರು, ಆವಾಗ ನಾನು ಹೋಗೇ ಬಿಡ್ತಾಯಿದ್ದೆ. ಅಂದರೆ ಅವ್ರ ಊರಲ್ಲಿದ್ದರೆ ಹೋಗಲೇಬೇಕಾಗುತ್ತಲ್ವ, ನೋಡ್ಕೊಂಡು ಬರೋಕ್ಕಾದರೂ ಹೋಗಲೇಬೇಕಾಗತ್ತೆ. ಸೊ ಹಾಗಾಗಿ ಆವಾಗ ಜಾಸ್ತಿ ಊರಿಗೆ ಹೋಗ್ತಾಯಿದ್ದೆ ನಾನು. ಇವಾಗ ಅವರು ಇಲ್ಲೇ ಇರೋದ್ರಿಂದ ಎಲ್ಲೂ ಊರು ಅಂತ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಟ್ರಿಪ್ಪು ಅಂತ ಎಲ್ಲರೂ ಹೋದರೆ ಮಾತ್ರ ನಮಗೊಂದು ಸ್ವಲ್ಪ ರೆಸ್ಟ್ ಅಂತ ಸಿಗೋದು, ಇಲ್ಲ ಅಂತ ಅಂದರೆ ಇದೇ ರೊಟೀನು. ಇನ್ನು ವೀಕೆಂಡ್ ಅಂತ ಅಂದರೆ ಇನ್ನೂ ಜಾಸ್ತಿ ಕೆಲಸ ಆಗೋಗುತ್ತೆ. ನಾನ್ ವೆಜ್ ಅಂತೆ ಅದಂತೆ ಇದಂತ ಮಾಡಿಕೊಂಡು ಆಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡು, ಅಂದರೆ ಮಂಡೇ ಬಂತು ಅಂದರೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಗುತ್ತೆ ನನಗೆ. ಏನೂ ಒಂದು ಸ್ವಲ್ಪ ಪುರ್ಸೊತ್ತಂತ ಆಗೋದೇ ಇಲ್ಲ. ಸೊ ನಿಮ್ಮೆಲ್ಲರ ರೊಟೀನು ಹೀಗೆ ಇರುತ್ತಾ, ಹೆಕ್ಟಿಕ್ ಆಗಿರುತ್ತಾ, ಏನು ಇಲ್ಲ ಆರಾಮಾಗಿರುತ್ತಾ, ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವಾಗ ಚಿನ್ನಿಗೆ ಸ್ವಲ್ಪ ಪಡ್ಡೆಲ್ಲ ಹಾಕಿಟ್ಬಿಟ್ಟು ಹೋಗ್ಬಿಡೋಣ ಅಂಥೇಳಿ. ಇನ್ನೂ ಅವಳು ಎದ್ದಿಲ್ಲ, ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದಾಳೆ. ಒಂದೊಂದು ದಿನ ಓದ್ಕೊತಿರ್ತಾಳೆ, ರಾತ್ರಿ ಕೂತ್ಕೊಂಡು ಏನೋ ಬರೀತಿರ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೇಳ್ತಾಳೆ, ಒಂದು 8:30-9 ಗಂಟೆ ಹಂಗೆ ಎದ್ಬಿಟ್ಟು ತಿಂಡಿ ತಿಂತಾಳೆ. ಸೊ ಹಾಗಾಗಿ ಅವಳಿಗೂ ಕೂಡ ಪಡ್ಡು ಮಾಡಿಟ್ಬಿಡೋಣ ಅಂತ ಮಾಡಿಡ್ತಾಯಿದ್ದೀನಿ. ಒಂದು ಹೆಲ್ಪ್ ಮಾಡಿರೋದಂದರೆ ನನಗೆ ನಮ್ಮ ಮನೆಯಲ್ಲಿ ಪ್ರೀತಿ ಒಂದೇ ಹೆಲ್ಪ್ ಮಾಡೋದು ನನಗೆ. ಇನ್ಯಾರೂ ಏನೂ ಹೆಲ್ಪ್ ಮಾಡಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ.
ಅದು ಒಂದೇ ನನಗೆ ಅಡುಗೆನಲ್ಲಿ ಹೆಲ್ಪ್ ಮಾಡೋದು ಅಂತ ಅಂದರೆ ಅದೊಂದು ಸಮಾಧಾನ ಅಷ್ಟೇ. ಚಪಾತಿ ಹಿಟ್ಟು ಕಲ್ಸೋಕ್ಕಾಗಿರ್ಬೋದು ಅಥವಾ ಈ ಥರ ತರಕಾರಿ ಕಟ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಬೀಟ್ರೂಟ್ ಪಲ್ಯ ಮಾಡೋಕ್ಕೂ ನಾನು ತುರಿಯೋದಾಗಲಿ ಕಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗೋದೇ ಇಲ್ಲ. ಸಿಪ್ಪೆ ತೆಗ್ದು ಅದರಲ್ಲಿ ಹಾಕ್ಬಿಟ್ರೆ ಅದೇ ನಮಗೆ ಕಟ್ ಮಾಡಿಕೊಡುತ್ತೆ. ಸೌತೆಕಾಯಿ ಸ್ಲೈಸ್ ಮಾಡುತ್ತೆ, ಹಾಗೆಯೇ ತುರಿದು ಕೊಡುತ್ತೆ ಬೀಟ್ರೂಟು ಕ್ಯಾರೆಟು ಎಲ್ಲ. ಸೊ ಹಾಗಾಗಿ ನನಗೇನು ತೊಂದರೆ ಇಲ್ಲ, ಅದೊಂದು ಎಲ್ಲ ಮಾಡಿಕೊಡುತ್ತೆ. ಇವಾಗ ನಾನಿಲ್ಲಿ ಅನಿಲ್ಗೆ ಬಾಕ್ಸ್ಗೆ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಸಲಾಡ್ ಏನು ಮಾಡೋಕ್ಕಾಗಲಿಲ್ಲ ಇವತ್ತು, ಅವ್ರಿಗೆ ಬೇಕಂದರೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ನಾನು ಎಷ್ಟಾಯಿತೋ ಅಷ್ಟು ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.